ಮಹಾನಿರ್ದೇಶಕರನ್ನು ಮಾಡಿದಿರಿ, ಸ್ವಾಗತ ಮಾಡ್ತೀವಿ. ನಾಮಿನೇಷನ್ ಮಾಡಿರೋದನ್ನು ಸ್ವಾಗತ ಮಾಡ್ತೀವಿ. ಆದರೆ ಅವರಿಗೆ ಮತದಾನದ ಹಕ್ಕನ್ನು ತೆಗಿಬೇಡಿ. ಇಲ್ಲ ಅಂದರೆ ಅವ್ರು ಸದಸ್ಯರಾಗಿ ಹೋಗೋದು ಒಂದೇ, ಸುಮ್ಮನಿರೋದು ಒಂದೇ. ಮೀಟಿಂಗಿನ ದಿವ್ಸ ಕರೀತಾರೆ, ಫುಲ್ ಊಟ ಬಿಡಿ ಬೆಂಕಿ ಪಟ್ಟಣ, ಇಷ್ಟೇ ಕೆಲಸ. ಅದು ಇನ್ನೇನು ಆಗಲ್ಲ. ಸದಸ್ಯರಿಗೆ ಊಟ ಹಾಕ್ತಾರೆ, ಮನೆಗೆ ಕಳಿಸ್ತಾರೆ. ಮತ್ತು ಅವ್ನಿಗೆ ಏನು ಇದು ಬತ್ತು, ಅವ್ರಿಗೋಸ್ಕರ ನಾವು ಮಾಡ್ದೋ ಅಂತಕ್ಕಂಥದ್ದು ಏನಿದೆ, ಅದು ಆಗಕ್ಕಲ್ಲ. ಅದರಿಂದ ದಯಮಾಡಿ ನೀವು ಆ ಮತದಾನದ ಹಕ್ಕನ್ನು ತೆಗಿಬೇಡಿ. ಒಂದು. ಇನ್ನೊಂದು, ಈ ಸಹಕಾರಿ ರಂಗ ಯಾಗಾಗಿದೆ ಅಂದರೆ, ಇವತ್ತು ನಬಾರ್ಡ್ನಿಂದ ಪ್ರಧಾನಮಂತ್ರಿ ಕೇಂದ್ರಕ್ಕೆ ಸಾಲ ಬರುತ್ತೆ, ಕೇಂದ್ರದಿಂದ ಅಪೆನ್ಸ್ ಬ್ಯಾಂಕಿಗೆ ಬರುತ್ತೆ, ಅಪೆನ್ಸ್ ಬ್ಯಾಂಕಿಂದ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಹೋಗುತ್ತೆ, ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಸಹಕಾರ ಸಂಘಗಳಿಗೆ ಬರುತ್ತೆ. ಇವತ್ತೇನಾಗಿದೆ, 64% ಒಂದು ದಿವಸ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 64% ಈ ಸಹಕಾರಿ ರಂಗಕ್ಕೆ ಹಣವನ್ನು ನಬಾರ್ಡ್ನಿಂದ ತೆಗೆದುಕೊಂಡಂಥದ್ರಲ್ಲಿ ಸಾಲ ಕೊಡ್ತಾಯಿದ್ರು. ಇವತ್ತೇನಾಗಿದೆ, ಅದು ಸಾಲ 34ಕ್ಕೆ ಬಂದು 32ಕ್ಕೆ ಬಂದು ಇವತ್ತು ಕೇವಲ ಇಡೀ ರಾಜ್ಯದ ರೈತರಿಗೆಲ್ಲ 5,000 ಕೋಟಿ ಕಳೆದ ಸಾರಿ ಕೊಟ್ಟರು. ಈ ಸಾರಿ 2,500 ಕೋಟಿ ಕೊಟ್ಟಿದ್ದಾರೆ. ರೈತ ಏನು ಮಾಡಿದ್ದಾನೆ, ಅವನಲ್ಲಿದ್ದ 2 ಎಕರೆ ಜಮೀನ ತಗೊಂಡೋಗಿ ಹಡ ಇಟ್ಟಿದ್ದಾನೆ, ಹಡ ಇಟ್ಬಿಟ್ಟಿದ್ದಾನೆ. ಇನ್ನೆಲ್ಲೂ ಸಾಲ ಬ್ಯಾಂಕಲ್ಲಿ ತೆಗಿಯಂಗೂ ಇಲ್ಲ, ಅವನು ಬ್ಯಾಂಕಲ್ಲಿ ತೆಗಿಯಂಗೂ ಇಲ್ಲ. ಇದೊಂದು ಅಮೆಂಡ್ಮೆಂಟಲ್ಲಿ ಸೇರಿಸಿ ಅಂತ ನಾನು ಹೇಳ್ತಾ ಇರೋದು. ಈ 2 ಎಕರೆ ಅವನಿಗೆ ಜಮೀನಿತ್ತು, 20,000 ರೂಪಾಯಿ ಸಾಲ ಕೊಟ್ಟು ಕೂರ್ಸ್ಯಾರೆ, ಪಾಣಿಲ ಅವನ ಹೆಸರು ಬಂದಿತ್ತೆ, ಮುಗೀತು. ಅವನಿನ್ನೆಲ್ಲೂ ಸಾಲಕ್ಕೆ ಹೋಗಂಗಿಲ್ಲ, ಅವನೆಲ್ಲೂ ಸಾಲಕ್ಕೆ ಹೋಗಂಗಿಲ್ಲ. ಹೆಚ್ಚುವರಿ ಸಾಲ ಇಲ್ಲ ಕೊಡಕ್ಕೆ, DCC ಬ್ಯಾಂಕ್ಗಳ ಹತ್ರ ಹಣ ಇಲ್ಲ, ಫಂಡ್ ಇಲ್ಲ. ಇವತ್ತು ಇಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ರಾಜ್ಯ ಸರ್ಕಾರದ್ದಲ್ಲ ತಪ್ಪು. ನಬಾರ್ಡಲ್ಲಿ ಕೊಡೋ ಸಾಲನ ರೈತರಿಗೋಸ್ಕರ ಹಿಂದೆಂಗೆ 64% ಕೊಡ್ತಾ ಇದ್ರು, ಇವತ್ತು ಕೊಡಿ. ಅದನ್ನ ಯಾವ ಪರ್ಸೆಂಟೇಜ್ ಗಳಿಸಿದ್ರಿ? ಯಾರೇ ಆಗಲಿ ರಾಜ್ಯ ಸರ್ಕಾರದಿಂದ ಯಾವತ್ತೂ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ನೀವು ಕೊಟ್ಟಂತ ಸಾಲಕ್ಕೆ ಬಡ್ಡಿ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಬಡ್ಡಿ ರಿಯಾಯಿತಿಯನ್ನ ಇವತ್ತು ಕರ್ನಾಟಕ ಸರ್ಕಾರ ತುಂಬಿಕೊಡ್ತಾ ಐತೆ. ನೀವು ಎಷ್ಟೇ ಸಾಲ ಕೊಡಿ, ಆ ಸಾಲಕ್ಕೆಲ್ಲ, ರೈತರ ಸಾಲಕ್ಕೆ ಬಡ್ಡಿಯನ್ನ ಕರ್ನಾಟಕ ಸರ್ಕಾರ ತುಂಬಿಕೊಡ್ತಾ ಐತೆ. ನೀವು ಇವತ್ತೇನಲ್ಲಿಂದ ಕೂತ್ಕೊಂಡು ಈ ಸಾರಿ ಬರೀ 2,500 ಕೋಟಿ ಕೊಟ್ಟಿದ್ದೀರಿ. ಆ 2,500 ಕೋಟಿನ ಈ ಕರ್ನಾಟಕ ರಾಜ್ಯದ ಎಷ್ಟು ಸಹಕಾರಿ ಸಂಘಗಳಿದಾವೆ ಅವ್ರಿಗೆ ಸಂಬಳ ಕೊಡಕ್ಕಾಗುತ್ತಾ? ಅಷ್ಟು 2,500 ಕೋಟಿನಲ್ಲಿ ಯಾರು ಇದು ಅಲ್ಲ. ಇದನ್ನ ನಾನು HK ಪಾಟೀಲ್ರ ಹತ್ರ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಾಮಿನೇಷನ್ ತರೋದು, ಅಧ್ಯಕ್ಷರಿ ಮೀಸಲಾತಿ ತರೋದು ತಗೊಬನ್ನಿ, ನಾನು ಅದರ ಬಗ್ಗೆ ಇಲ್ಲ. ನಮ್ದು ಸಾಮಾಜಿಕ ನ್ಯಾಯ ಮಾಡಿ. ಆದರೆ ಈ ಒಂದು ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನೀವೇನಾದ್ರೂ ಕಾನೂನನ್ನು ಮಾಡದೆ ಹೋದ್ರೆ ಸಹಕಾರ ಸಂಘಗಳೆಲ್ಲ ಬೀಗ ಆಗ್ತವೆ, ಸಹಕಾರ ಸಂಘಗಳಿಗೆ ತೊಡರಾಗುತ್ತೆ. ನೀವು ಕೇಂದ್ರ ಸರ್ಕಾರದ ನಬಾರ್ಡ್ ಸಾಲನೇ ನಂಬ್ಕೊಂಡಿರ್ತೀರೋ, ಇಲ್ಲ ರಾಜ್ಯ ಸರ್ಕಾರದಿಂದ ಏನಾದರೂ ಬದಲಿ ವ್ಯವಸ್ಥೆಯನ್ನು ಮಾಡಿ ಸಹಕಾರಿ ಸಂಘಗಳಿಗೆ 20,000 ಕೊಟ್ಟರು. ಇವತ್ತಿನ ಇದರಲ್ಲಿ 20,000 ಕೊಟ್ಟು ಅವನ ಜಮೀನು ಆಧಾರ ಮಾಡಿಕೊಂಡು ಅವನು ಇನ್ಯಾವ ಬ್ಯಾಂಕಿಗೆ ಹೋಗದಂಗೆ ಮಾಡಿದಿರಲ್ಲ. ಇಂದಿನಿಂದ ಎಲ್ಲ ಸರ್ಕಾರಗಳು ಸೇರಿ, ಇದೊಂದು ಸರ್ಕಾರ ಈ ಸರ್ಕಾರ ಅಂತಲ್ಲ, ಈ ಪದ್ಧತಿ ಹೋಗ್ಬೇಕು. ಈ ಪದ್ಧತಿ ಹೋಗಿ ರೈತ ಕಣ್ಣೀರ್ ಹಾಕಿಂತ ತಿರುಗ್ತಾ ಇದ್ದಾನೆ, ಅವನ ಪಾಣಿ ಹಿಡ್ಕೊಂಡು ಕಣ್ಣೀರ್ ಹಾಕಿಂತ ತಿರುಗ್ತಾ ಇದ್ದಾನೆ. ಅದನ್ನ ಮಾಡ್ಕೊಡ್ಬೇಕು ಸ್ವಾಮಿ. HK ಪಾಟೀಲ್ರೇ, ಇದು ನಾನು ವಾಸ್ತವಾಂಶ, ಗ್ರಾಮೀಣ ಪ್ರದೇಶದ ರೈತರ ಹಳವನ್ನ ಅವ್ರು ಬಂದು ನಮ್ಮ ಹತ್ರ ಹಳಿಕೊಳ್ಳೋದು. ಎಲ್ಲ ನನ್ನ ಮಗಳು ಮದುವೆ ಫಿಕ್ಸ್ ಐತೆ, 1-2 ಎಕರೆ ಐತೆ, ಯಾರಿಗಾರ ಬರೆಯೋಣ ಅಂದ್ರೆ ಈ DCC ಬ್ಯಾಂಕ್ನವ್ರಿಗೆ ಆಧಾರ ಮಾಡಿದೀವಿ, ಏನ್ ಮಾಡೋಣ, ಈ ಸೊಸೈಟಿಗೆ ಆಧಾರ ಮಾಡಿದೀವಿ, ಏನ್ ಮಾಡೋಣ ಅಂತ ಕೇಳ್ತಾರೆ. ಇದು ನ್ಯಾಯನ? ಅವ್ರನ್ನ ಒಂದ್ಸಾರಿ ಬಿಡುಗಡೆ ಮಾಡಿ, ಬಿಡುಗಡೆ ಮಾಡ್ಕೊಡಿ. ಒಂದು ಕಾನೂನು ತಲ್ಲಿ. ನೀವು ಯಾವ ಕೇಂದ್ರ ಸರ್ಕಾರದಿಂದ ತರ್ತಿರೋ, ಒಳ್ಳೇದು ಹೇಳ್ತಾವ್ರೆ HK ಪಾಟೀಲ್ ಸಾಹೇಬ್ರೆ. 2.5% ರೀಫೈನಾನ್ಸ್ ಇರೋದ್ರಲ್ಲಿ 4% ಬಡ್ಡಿನ ರಾಜ್ಯ ಸರ್ಕಾರ ತುಂಬಿಕೊಟ್ರೆ ಅಪೆಕ್ಸ್ ಬ್ಯಾಂಕಿಂದ ಹೆಚ್ಚಿನ ಡ್ರಾಯಲ್ ತಗೊಂಡು ಕೊಡ್ತಕ್ಕಂಥದ್ದು ಚರ್ಚೆ ಮಾಡಿ ಮಾಡಬೇಕು. ಇಲ್ಲ ಅಂದ್ರೆ ಕರ್ನಾಟಕದ ರಾಜ್ಯದ ರೈತರ ಶಾಪ. ಅಲ್ಲಿ ನಬಾರ್ಡ್ ಸಾಲನ ಯಾಕೆ ಕೊಡಬಾರ್ದು? ಬೇರೆ ಪಾಯಿಂಟ್ ಹೇಳಿ. ಇವ್ರ ಸಹಾಯಧನ ಏನ್ ಕೊಡ್ತಾ ಇಲ್ಲ, ನಬಾರ್ಡ್ ಸಾಲ ಕೊಡಬೇಕು. ನಬಾರ್ಡ್ ಸಾಲನ ಕೊಡದೇ ಇದ್ರೆ ಈ ರೈತರ ಶಾಪ ಬರುತ್ತೆ. ಈ ಅಮೆಂಡ್ಮೆಂಟ್ ಅಲ್ಲಿ ಸೇರಿಸಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಸನ್ಮಾನ್ಯ ಅಧ್ಯಕ್ಷರೇ, HK ಪಾಟೀಲ್ರವರು ತಂದಿರ್ತಕ್ಕಂಥ ಅದನ್ನು ಬೆಂಬಲಿಸಿ ಮಾತಾಡ್ತೇನೆ. ನಾವೀಗಾಗಲೇ ಸೌದಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿದ್ವಿ.
ಆ ಸಮಿತಿಯ ವರದಿಯನ್ನು ಸಹ ನಾವು ಕೊಟ್ಟಿದ್ವಿ. ಅದರಲ್ಲಿ ಈಗ ನಮ್ಮ ಭಾಳಷ್ಟು ಜನ ಸಹಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮದು ಅದಕ್ಕೇನು ವಿರೋಧ ಇಲ್ಲ. ನಾವು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು, ಅದಕ್ಕೆ ನಾವೇನು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳ್ತಕ್ಕಂಥದ್ದು ಇದರಲ್ಲಿ ಕೆಲವು ನ್ಯೂನತೆಗಳೇನಾರು ಇದ್ದರೆ ಇವ್ರು ಸಲಹೆ ಕೊಟ್ಟರೆ ಅದನ್ನು ಗಣನೆಗೆ ತಗೊಂಡು ಪುನಃ ಒಂದು ನಾನು ಸೌದಿಯವರು ಮಾತನಾಡಿ ಹೇಳ್ತಾರೆ ಅದ್ರ ಬಗ್ಗೆ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ. ಅದನ್ನು ಸನ್ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಸೂಕ್ತವಾದಂಥ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಸಹಕಾರಿ ಕ್ಷೇತ್ರ ಉಳಿತದೆ. ನನಗೆ ತಿಳಿದಷ್ಟಕ್ಕೆ ನಾನು 40 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2 ಕ್ಷೇತ್ರದಲ್ಲೂ ಮಾಡಿದ್ದೇನೆ. ಅದರಲ್ಲಿ DCC ಬ್ಯಾಂಕಲ್ಲೂ ಕೆಲಸ ಮಾಡಿದ್ದೇನೆ, ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲ ಕೊಡ್ತಕ್ಕಂಥ ಸಂಸ್ಥೆನಲ್ಲಿ. ಅದಕ್ಕೆ ಸಹಕಾರಿ ಸಂಸ್ಥೆ ಉಳಿದ್ರೆ ಮಾತ್ರ ರೈತನ ಏಳಿಗೆ ಆಗ್ತದೆ. ಅದಕ್ಕೋಸ್ಕರ ಭಾಳ ಗಂಭೀರವಾಗಿ ನಾವೆಲ್ಲ ಚಿಂತನೆ ಮಾಡಿ ಇದ್ರ ಬಗ್ಗೆ ಸೂಕ್ತವಾದಂಥ ಒಂದು ತೀರ್ಮಾನ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ಹರೀಶ್ ಗೌಡ್ರು. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ 2024 ಬಂದಿತ್ತು. ಪುನಃ ಇದಕ್ಕೆ ಹಲವಾರು ತಿದ್ದುಪಡಿ ಮಾಡಿ ಪುನಃ ಇದನ್ನ ತಂದಿದ್ದಾರೆ ಇವತ್ತು ಸದನದಲ್ಲಿ. ಮಾನ್ಯ ಅಧ್ಯಕ್ಷ, ಇದರಲ್ಲಿ ಪ್ರಕರಣ 2ರ ತಿದ್ದುಪಡಿ ಅಂತಿದೆ. ಪ್ರಕರಣ 2ರ ತಿದ್ದುಪಡಿ ನೆರವು ಪಡೆದ ಸಂಘದಲ್ಲಿ ಮುಂದೆ ಇದಕ್ಕಿಂತ ಹಿಂದೆ ಏನಿತ್ತು, ಸರ್ಕಾರದಿಂದ ಶೇರ್ ತಗೊಂಡಿದ್ರೆ, ಸರ್ಕಾರದಿಂದ ಸಾಲ ತೆಗೆದುಕೊಂಡಿದ್ರೆ ಮಾತ್ರ ನೆರವು ಪಡೆದ ಸಂಘ ಅಂತ ಹೇಳ್ತಿದ್ರು. ಇವತ್ತು ನೆರವು ಪಡೆದ ಸಂಘ ಅಂತ ಹೇಳಿದ್ರೆ ಬಹುಶಃ ಡೆಫಿನೇಷನ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟು ಸಹಕಾರಿ ಸಂಘಗಳಿದಾವೆ ಅದನ್ನೆಲ್ಲವನ್ನೂ ಸಹ ನೆರವು ಪಡೆದ ಸಂಘ ಅಂತಾನೆ ಡಿಕ್ಲೇರ್ ಮಾಡ್ಬೋದು. ಮಾತ್ರ ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದ್ರಿಂದ ನೆರವು ಪಡೆದ ಸಂಘದಲ್ಲಿ ರಾಜ್ಯದ ನೋಂದಾಯಿತ ಎಲ್ಲ ಸಹಕಾರ ಸಂಘಗಳನ್ನು ನೆರವು ಪಡೆದ ಸಂಘ ಅಂತ ಡಿಕ್ಲೇರ್ ಮಾಡಿದ್ರೆ ಒಳ್ಳೆಯದು. ಆ ಥರ ಇದೆ. ಜೊತೆಗೆ ಇಲ್ಲೇನು ಮಾಡಿದ್ದಾರೆ ಅಧ್ಯಕ್ಷರೇ, ಈ ರಿಸರ್ವೇಷನ್ಗೆ ನಮ್ದು ಯಾರ್ದು ವಿರೋಧ ಇಲ್ಲ. ನಾವು ಸಂಪೂರ್ಣವಾಗಿ ರಿಸರ್ವೇಷನ್ಗೆ ನಮ್ಮ ಸ್ವಾಗತ ಇದೆ. ಇವತ್ತೇನಾಗಿದೆ, ಪ್ರಕರಣ 21ರ ತಿದ್ದುಪಡಿಯನ್ನು ತಂದಿದ್ದಾರೆ. ಏನು ಹೇಳ್ತಾರೆ, ಮೂಲ ಅಧಿನಿಯಮದ 21ನೇ ಪ್ರಕರಣದ 3ನೇ ಉಪಪ್ರಕರಣದಲ್ಲಿನ ವಿವರಣೆಗೂ ಮೊದಲು ಈ ಮುಂದಿನದನ್ನು ಸೇರಿಸತಕ್ಕದ್ದು ಎಂದರೆ, ಈ ಅಧಿನಿಯಮ ಅಥವಾ ಅದರಡಿ ರಚಿಸಿದ ಉಪವಿಧಿಗಳಲ್ಲಿ ಏನೇ ಒಳಗೊಂಡಿದ್ದರೂ ಮಾಧ್ಯಮಿಕ ಸಹಕಾರ ಸಂಘ, ಫೆಡರಲ್ ಸಹಕಾರ ಸಂಘ ಮತ್ತು ಅಪೆಕ್ಸ್ ಸಹಕಾರ ಸಂಘಗಳ ಮಂಡಳಿಯ ಚುನಾವಣೆಯಲ್ಲಿ ಮೀಸಲಾತಿ ಸ್ಥಾನಗಳಿಗೆ ಮಾನ್ಯ ಸಚಿವರು ನಾನು ಕೇಳಕ್ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ, ಫೆಡರಲ್ ಸಹಕಾರ ಸಂಘ, ಅಪೆಕ್ಸ್ ಸಹಕಾರ ಸಂಘಗಳಲ್ಲಿ ರೆಪ್ರೆಸೆಂಟೇಷನ್ ಇರ್ತಕ್ಕಂಥದ್ದು ಸಂಘಗಳಿಗೆ. ಅಲ್ಲಿ ಇಂಡಿವಿಜುವಲ್ಲು ಯಾವುದೇ ವ್ಯಕ್ತಿಗಳಿಗಾಗಲಿ ಸದಸ್ಯರಿಗಾಗಲಿ ಅಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಮೊದಲು ಮೀಸಲಾತಿಯನ್ನ ಕಲ್ಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಇವತ್ತು ಅದನ್ನು ಹೇಳಿಕೆಯಾಗಿ ಉಳಿಬಾರ್ದು. ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂದ್ರೆ ಯಾವ ರೀತಿ ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ತಿಳಿಸೇ ಇಲ್ಲ ಅಧ್ಯಕ್ಷರಲ್ಲಿ. ಮೀಸಲಾತಿ ಸ್ಥಾನಗಳಿಗೆ ಯಾರು ಬೇಕಾದ್ರೂ ಮತ ಯಾವುದೇ ವರ್ಗದ ತಮ್ಮ ಮತಗಳನ್ನು ಚಲಾಯಿಸಲು ಹೊರತಾಗಿತ್ತು ಅಂದ್ರೆ ಯಾವ ರೀತಿ ರಿಸರ್ವೇಷನ್ನ ಫೆಡರಲ್ ಸಹಕಾರ ಸಂಘಗಳಿಗೆ, ಅಪೆಕ್ಸ್ ಸಹಕಾರ ಸಂಘಗಳಿಗೆ ಯಾವ ರೀತಿ ರಿಸರ್ವೇಷನ್ ತರ್ತೀನಿ ಅಂತಕ್ಕಂಥದ್ದನ್ನ ಹೇಳಬೇಕು ಅಧ್ಯಕ್ಷರೇ. ಜೊತೆಗೆ ಇವತ್ತು ಏನು 28A ತಿದ್ದುಪಡಿ ಮಾಡ್ತಾ ಇದ್ದಾರೆ. 28A ತಿದ್ದುಪಡಿಲಿ ಕಳೆದ ಬಾರಿ 3 ಸದಸ್ಯರ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು, ಅವ್ರಿಗೆ ವೋಟಿಂಗ್ ರೈಟ್ಸ್ನ ಕೊಡ್ತಕ್ಕಂಥದ್ದು ಮಾಡಿದರು. ಈ ಬಾರಿ ಅದನ್ನ ತೆಗೆದು ಪ್ರಕರಣ 28A ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ 2 ಇಟ್ಕೊಂಡಿದ್ದಾರೆ. ಒಂದು, ನೆರವು ಪಡೆದ ಸಹಕಾರ ಸಂಘದ ಸಂದರ್ಭದಲ್ಲಿ ಸರ್ಕಾರದ ನಾಮನಿರ್ದೇಶನವು 28A ಪ್ರಕರಣದ 4B ಉಪಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂತೆ ಎಂದು ಹೇಳ್ತಾರೆ. ಅಂದ್ರೆ ಇಲ್ಲಿ 28A 4B ಏನ್ ಹೇಳ್ತೇವೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಂಡಳಿಯನ್ನು ಹೊರತುಪಡಿಸಿ ಉಳಿದ ನೆರವು ಪಡೆದ ಪ್ರತಿಯೊಂದು ಸಹಕಾರ ಸಂಘದ ಮಂಡಳಿಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಪ್ರತಿನಿಧಿಯಾಗಿ ನಾಮಕರಣ ಮಾಡಬಹುದು. ನಾಮನಿರ್ದೇಶಿತ ವ್ಯಕ್ತಿಯು ಸಹಕಾರ ಸಂಘದ ಎಲ್ಲ ಸಭೆಗಳಲ್ಲಿ ಹಾಗೂ ಚುನಾವಣೆಗಳಲ್ಲಿ ಮತ ಚಲಾಯಿಸಬಹುದು ಹಾಗೂ ಸಹಕಾರ ಸಂಘದ ಎಲ್ಲ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಅಂತ 28A 4B ಹೇಳುತ್ತೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಂದು ಸೇರ್ಪಡೆ ಏನ್ ಮಾಡಿದ್ದಾರೆ, 53A ಅಬಾಲಿಷ್ ಆಗಿತ್ತು, ಪುನಃ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ 53A ಏನ್ ಹೇಳುತ್ತೆ ಅಧ್ಯಕ್ಷರೇ, ಸರ್ಕಾರದ ನಾಮ ನಿರ್ದೇಶನದ ಸಂದರ್ಭದಲ್ಲಿ
ನಾಮನಿರ್ದೇಶಿತ ವ್ಯಕ್ತಿಗಳು ಕಚೇರಿಯ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಮತ ಚಲಾಯಿಸಲಾಗಲಿ ಅಥವಾ ಸ್ಪರ್ಧೆಗಾಗಲಿ ಅರ್ಹರಲ್ಲ ಎಂದು ಹೇಳ್ತಾರೆ ಅಧ್ಯಕ್ಷ. ಇಲ್ಲಿ ದ್ವಂದ್ವ 28A(4)B ಜೊತೆಗೆ 53A ಎರಡನ್ನೂ ಉಳಿಸ್ಕೊಳ್ತಾರ, ಎರಡನ್ನೂ ಉಳಿಸಿ ಅದರ ಆಧಾರದ ಮೇಲೆ ನಾಮಿನೇಷನ್ ಮಾಡ್ತಾರ. ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು, ಸ್ಪಷ್ಟೀಕರಣವನ್ನ. ಎರಡನ್ನೂ ಉಳಿಸೋದಾದ್ರೆ 4 ಜನ ನಾಮಿನೇಷನ್ ಆಯ್ತು, 3 ಜನ ಅಲ್ಲ, 4 ಜನ ನಾಮಿನೇಷನ್ ಆಯ್ತು ಅಧ್ಯಕ್ಷರೇ. ಆದ್ರಿಂದ ಇದಕ್ಕೆ ಅವರು ಸ್ಪಷ್ಟೀಕರಣವನ್ನ ಕೊಡಬೇಕು. ಜೊತೆಗೆ 53A ಅದಾದ್ಮೇಲೆ ಪುನಃ ಉಪಪ್ರಕರಣ 3ರಲ್ಲಿ ಪ್ರತಿ ಸಹಕಾರ ಸಂಘದ ಸಮಿತಿಯಲ್ಲಿ ಎಂಬ ಪದಗಳಿಗೆ ಬದಲಾಗಿ ಪ್ರತಿ ಪ್ರಾಥಮಿಕ, ಮಾಧ್ಯಮಿಕ, ಫೆಡರಲ್ ಮತ್ತು ಅಪೆಕ್ಸ್ ಸಹಕಾರ ಸಂಘದ ಸಮಿತಿಯಲ್ಲಿ ಎಂದು ಸೇರಿಸಿದ್ದಾರೆ ಅಧ್ಯಕ್ಷರೇ. ಈಗ ಪ್ರಸ್ತುತ ಉಪಪ್ರಕರಣ 3 ಏನ್ ಹೇಳುತ್ತೆ, ಪ್ರತಿ ಸಹಕಾರ ಸಂಘದಲ್ಲಿ ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನ, ಹಿಂದುಳಿದ ವರ್ಗದವರಿಗೆ 2 ಸ್ಥಾನ ಚುನಾವಣೆ ಮೂಲಕ ಭರ್ತಿ ಮಾಡೋದು ಅಂತ ಹೇಳ್ತಾರೆ. ಫೆಡರಲ್ ಮತ್ತು ಅಪೆಕ್ಸ್ ಸಹಕಾರ ಸಂಘದ ಸಮಿತಿಯಲ್ಲಿ ಮತ್ತೊಮ್ಮೆ ನಾನು ಕೇಳ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ಮೀಸಲಾತಿಯನ್ನ ಕಲ್ಪಿಸ್ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಮತ್ತೊಮ್ಮೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಜೊತೆಗೆ ಇನ್ನೇನು ಒಂದು 29H ಪದಾಧಿಕಾರಿಯ ವಿರುದ್ಧ ಅವಿಶ್ವಾಸ ಸೂಚಿಸುವುದು, ಉಪಪ್ರಕರಣ 1ರಲ್ಲಿನ ಚುನಾಯಿತ ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು, ಚುನಾಯಿತ ಎಂಬ ಪದವನ್ನು ಬಿಟ್ಟು ಬಿಡ್ತಕ್ಕದ್ದು. ಅವಿಶ್ವಾಸ ಗೊತ್ತೋಳಿ ನಿರ್ಣಯವನ್ನ ಮಂಡಿಸಬೇಕು ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಮಾಡ್ಬೇಕು ಅದನ್ನ. ಈಗ ಅವಿಶ್ವಾಸ ಗೊತ್ತೋಳಿ ಮಂಡನೆ ಮಾಡ್ಬೇಕಾದ್ರೆ ಸರ್ಕಾರದಿಂದ ಅಧಿಕಾರಿಗಳಿರ್ತಾರೆ, ಸರ್ಕಾರದಿಂದ ನಾಮನಿರ್ದೇಶನದವ್ರು ಇರ್ತಾರೆ, ಅವರೆಲ್ಲರೂ ಸೇರಿ ಅವಿಶ್ವಾಸ ಗೊತ್ತೋಳಿ ಮಂಡನೆ ಮಾಡಿದಾದ್ರೆ ಸಹಕಾರ ಸಂಸ್ಥೆಯ ಸ್ವಾಯತ್ತತೆ ಯಾವುದೇ ಕಾರಣಕ್ಕೂ ಉಳಿಯೋ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಸಹ ಸಹಕಾರಿ ಸಂಸ್ಥೆಗಳು ಈಗಾಗಲೇ ಚರ್ಚೆ ನಡೀತು. ಇವತ್ತು ಶಿವಲಿಂಗೇಗೌಡರು ಹೇಳಿದ್ರು ನಬಾರ್ಡ್ನಿಂದ 64% ಬರ್ತಾ ಇತ್ತು, 34% ಇವತ್ತು ಬರ್ತಾ ಇದೆ ಅಂತ. ನಾನು ರಾಜ್ಯ ಸರ್ಕಾರದಲ್ಲಿ ಅವರು ಹೇಳಿದ್ರು, ಅದಕ್ಕೆ ನಾನು ಸಹ ಬೆಂಬಲವನ್ನು ಕೊಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಇವತ್ತು 56,000 ಕೋಟಿಯಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀರಿ, ವಿರೋಧ ಇಲ್ಲ. ಇವತ್ತು ನಮ್ಮ ರೈತರಿಗೆ ಸಾಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು. ನಾವು ನಮ್ಮ ರೈತರಿಗೆ ಇವತ್ತು ರಾಜ್ಯ ಸರ್ಕಾರ ಬರ್ಸ್ಕೊಡ್ಬೋದು. ಇವತ್ತು 5,500 ಕೋಟಿ ಬರ್ತಿತ್ತು ನಬಾರ್ಡಿಂದ, ಇವತ್ತು 3,000 ಕೋಟಿಗೆ ಇಳಿದಿದೆ. ದಯಮಾಡಿ 2,500 ಕೋಟಿಯಷ್ಟು ಹಣವನ್ನ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಸಾಲವನ್ನ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಜೊತೆಗೆ ಸಹಕಾರ ಸಂಘಗಳಲ್ಲಿ ಬಹುಶಃ ಇವತ್ತು ಏನ್ ಹೇಳ್ತಾರೆ, ಪ್ರಾಥಮಿಕ ಕೃಷಿ ಪತ್ತಿನ ಹಾಲು ಉತ್ಪಾದಕರ ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಮ್ಗೆ ಇದಕ್ಕೇನು ವಿರೋಧ ಇಲ್ಲ. ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಮಾಡ್ತಿದ್ದಾರೆ, ನಮ್ದೇನು ವಿರೋಧ ಇಲ್ಲ. ಆದರೆ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ತಂದಂಥ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಇವತ್ತೇನಾಗಿದೆ, ಇವತ್ತು ನಾಮಿನೇಷನ್ನು ಸಹ ಮಾಡ್ತಾ ಇದ್ದೀರಿ. ಅದರಲ್ಲಿ 3 ಜನಕ್ಕಿಲ್ಲ, ಒಬ್ರಿಗೆ ವೋಟಿಂಗ್ ಪವರ್ ಇದೆ, ಅಧಿಕಾರಿಗಳಿರ್ತಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ರಿಗೂ ಸಹ ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಸರ್ಕಾರದಿಂದ ಅನುದಾನವನ್ನು ಕೊಡ್ತೀವಿ. ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಅನುದಾನ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸಹಕಾರ ಸಂಘಗಳಿಗೆ ಅನುದಾನವನ್ನು ಸರ್ಕಾರ ಯಾವ ರೀತಿ ಕೊಡ್ತಾ ಇದೆ? ಓಕೆ ಅಧ್ಯಕ್ಷ, ಒಂದೇ ನಿಮಿಷ. ಕೊಡ್ತಾ ಇಲ್ಲ, ಎಲ್ಲೂ ಸಹ ಕೊಡ್ತಾ ಇಲ್ಲ. ಅದಕ್ಕೆ ಅಸಿಸ್ಟೆಡ್ ಸೊಸೈಟೀಸ್ ಅಂತ ಇಷ್ಟು ಸೇರಿಸ್ಬಿಟ್ಟಿದ್ದೀರಿ. ಅಲ್ಲಿ ಏನು ಹೇಳ್ತೀರಿ, ರಿಯಾಯಿತಿ ದರದಲ್ಲಿ ನಿವೇಶನ ಅಥವಾ ಭೂಮಿಯನ್ನ ಖರೀದಿಸಿದಲ್ಲಿ ಅಥವಾ ಗುತ್ತಿಗೆ ಆದಾದ್ಮೇಲೆ ನಿವೇಶನ ಅಥವಾ ಭೂಮಿಯನ್ನ ಪಡೆದಿದ್ದಲ್ಲಿ ಅಂತ ಹೇಳ್ತೀರಿ. ಅಸಿಸ್ಟೆಡ್ ಸೊಸೈಟೀಸ್ ಡೆಫಿನೇಷನ್ ಈ ತರ ಆದ್ಮೇಲೆ ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿಗೆ ರಿಸರ್ವೇಶನ್ ಹೋಗುತ್ತೆ. ರಿಸರ್ವೇಶನ್ ತಗೊಬನ್ನಿ, ನಮ್ದೇನು ಅಭ್ಯಂತರ ಇಲ್ವೇ ಇಲ್ಲ. ಆದರೆ ಇದೆಲ್ಲವನ್ನ ಅಸಿಸ್ಟೆಡ್ ಸೊಸೈಟೀಸ್ಗೆ ಸೇರಿಸಿ ಅಲ್ಲಿ ರಿಸರ್ವೇಶನ್ ತಂದಂಥ ಸಂದರ್ಭದಲ್ಲಿ ಯಾವುದೇ ಅನುದಾನ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ, ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ರಿಸರ್ವೇಶನ್ ಇದೆ, ತಗೊಬನ್ನಿ. ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಸ್ವಾಯತ್ತತೆ, ಸ್ವಾಯತ್ತತೆ, ಸ್ವಾಯತ್ತತೆ. ನಮ್ಮ ಸಹಕಾರ ಸಂಘಗಳಿಗೆ ನಾವು ಯಾವತ್ತೂ ಬಯಸ್ತಕ್ಕಂಥದ್ದು ಸ್ವಾಯತ್ತತೆ. ಇವತ್ತು ಸರ್ಕಾರದ ಹಸ್ತಕ್ಷೇಪ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಬಿಲ್ನ ಉದ್ದೇಶಪೂರ್ವಕವಾಗಿ ತಂದಿರ್ತಕ್ಕಂಥದ್ದು. ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಫಿಕ್ಸ್ ಮಾಡ್ತಕ್ಕಂಥದ್ದು ಯಾರು? ರಿಸರ್ವೇಶನ್ ಮಾಡ್ತಕ್ಕಂಥದ್ದು ಯಾರು? ನಮ್ದೇನು ವಿರೋಧ ಇಲ್ಲ. ಯಾವ ರೀತಿ ಫಿಕ್ಸ್ ಮಾಡ್ತೀರಿ? ಯಾವ ರೀತಿ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇದೆ? ಮಾಡಿ.
ಫಿಕ್ಸ್ ಮಾಡಿ ಗ್ರೋಸರಿ ಸಿಸ್ಟಮ್ ಗ್ರಾಮ ಪಂಚಾಯತಿಲಿ ಯಾವ ರೀತಿಯಾದಂಥ ರಾಜಕೀಯ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಲ್ಲಿ ಕೂತಿರ್ತಕ್ಕಂಥ 224 ಜನ ಶಾಸಕರುಗಳು ಸಹ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತೆ, ಜಿಲ್ಲಾ ಪಂಚಾಯತಿ ನಡೆಯುತ್ತೆ, ನಗರಸಭೆ ನಡೆಯುತ್ತೆ, ಪುರಸಭೆ ನಡೆಯುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಲ್ಲೇನು ಮುಚ್ಚುಮರೆ ಇಲ್ಲ, ಎಲ್ಲರದು ಓಪನ್ ಸೀಕ್ರೆಟ್ ಅದು. ಆದ್ರೆ ಇವತ್ತು ನಮ್ಮ ಸಹಕಾರ ಸಂಘಗಳಲ್ಲೂ ಸಹ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಎಲ್ಲಿಂದ ನಡೀತಾ ಇದೆ, ಎಲ್ಲಿಂದ ನಡೀತಾ ಇದೆ ಹೇಳಿದ್ರು. ನಬಾರ್ಡಿಂದ ಕೊಡ್ತಾ ಇದೀವಿ ಅಂತ 20,000 ನಾವೆಲ್ಲೋ ಅದೇನೋ ರಿಜಿಸ್ಟರ್ ಮಾಡಿಸ್ಕೊಬಿಡ್ತೀವಿ ಅಂತ. ನಬಾರ್ಡಿಂದ ಬರ್ತಾ ಇದ್ದಿದ್ದು 64%, 34% ಬರ್ತಾ ಇದೆ. ಇವತ್ತು 5,000 ಕೋಟಿ ಬರ್ತಾ ಇದೆ, 3,000 ಕೋಟಿ ಬರ್ತಾ ಇದೆ. ಕೊಡೋದು ಅಧ್ಯಕ್ಷ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರಿಂದ ರಿಸರ್ವೇಶನ್ ಮಾಡ್ತಕ್ಕಂಥ ಸಂದರ್ಭ, ರಿಸರ್ವೇಶನ್ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಸರ್ಕಾರದ ಹಸ್ತಕ್ಷೇಪ ನಮ್ಮ ಸಹಕಾರ ಸಂಘಗಳು ಯಾವತ್ತಿರುತ್ತೆ ಅವತ್ತು ಸಹಕಾರ ಸಂಘಗಳು ಉಳಿಯೋದಿಲ್ಲ. ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ಸಹಕಾರಿಗಳ ತತ್ವ ಇವತ್ತಿಂದಲ್ಲ. ಸಹಕಾರ ಕ್ಷೇತ್ರ ಯಾವತ್ತು ಹುಟ್ಟುತ್ತೋ ಅವತ್ತಿಂದ ಇಲ್ಲಿ ತನಕನೂ ಸಹ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು. ಸ್ವಾಯತ್ತತೆ ಸ್ವಾಯತ್ತತೆ ಸ್ವಾಯತ್ತತೆ. ಇವತ್ತು ನಾವು DCC ಬ್ಯಾಂಕ್ ನಲ್ಲಿ ಮಾನ್ಯ ಅಧ್ಯಕ್ಷರೇ ಸರ್ಕಾರದಿಂದ ನಮ್ಗೆ ಯಾವುದೇ ₹1 ಅನುದಾನ ಇಲ್ಲ. ನಮ್ಗೆ ಬರ್ತಾ ಇರ್ತಕ್ಕಂಥದ್ದು ರೈತರಿಗೆ ಸಾಲ ಕೊಡ್ತಾ ಶಿವಲಿಂಗೇಗೌಡರು ಹೇಳಿದ್ರು ನಾವು ಇಂಟರ್ ಸಬ್ವೆನ್ಷನ್ ಕೊಡ್ತಾ ಇದೀವಿ, ರೈತರಿಗೆ ಸಬ್ಸಿಡಿ ಕೊಡ್ತಾ ಇದೀವಿ ಅಂತ. ಅಧ್ಯಕ್ಷ 5 ನಿಮಿಷ ಬೇರೆಯವ್ರು ಮಾತಾಡ್ಬಿಡಿ. ನಿಮ್ಮ ಬೆಂಬಲ ಒಂದೇ ಅಧ್ಯಕ್ಷರೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದು ಕೊಡ್ಬೇಕಾದ್ರೆ ನಮಗ್ ಕೊಡ್ತಾ DCC ಬ್ಯಾಂಕ್ ಆಗ್ಲಿ ಸಂಘಕ್ಕಾಗ್ಲಿ ಕೊಡ್ತಾ ಇಲ್ಲ. ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು ರೈತರಿಗೆ, ರೈತರು ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಹಕಾರ ಸಂಘಗಳಿಗೆ ಎಲ್ಲಿ ಕೊಡ್ತಾ ಇದೀರಿ? DCC ಬ್ಯಾಂಕ್ ಯಾವ ರೀತಿ ನಡೀತಾ ಇದೆ? ಅಧ್ಯಕ್ಷ ಒಂದೇ ನಿಮಿಷ, ನಾವು ಡೆಪಾಸಿಟ್ ಕಲೆಕ್ಟ್ ಮಾಡ್ತಾ ಇದೀವಿ, ಸಹಕಾರ ಸಂಘಗಳು ಡೆಪಾಸಿಟ್ ಕಲೆಕ್ಟ್ ಮಾಡ್ತಾ ಇದೀವಿ, ರೈತರಿಗೆ ಸಾಲ ಕೊಡ್ತಾ ಇದೀವಿ, ಬಡ್ಡಿ ಸಹಾಯಧನ ನಮ್ಗೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ರೈತರಿಗೆ. ರೈತರಿಗೆ ಬಡ್ಡಿ ಸಹಾಯಧನ ಕೊಡ್ತಾ ಇರ್ತಕ್ಕಂಥದ್ದು ಬೆಂಬಲ ಉಂಟಾ ಇಲ್ವಾ ಇದೆ. ಅದಕ್ಕೆ ರಿಸರ್ವೇಶನ್ ವಿಚಾರ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷ. ಮಾತಾಡಿದ್ರಲ್ಲ ವಿಷಯ ಅಲ್ಲಲ್ಲ, ಸ್ವಾಯತ್ತತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾಡಿ ಅದಕ್ಕೊಂದು ನಿಯಮ ರೂಪಿಸಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು, ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ಜೊತೆಗೆ ಅಧ್ಯಕ್ಷರೇ ಇನ್ನೊಂದು $98Q ಅಲ್ಲಿ ಅಧ್ಯಕ್ಷರೇ ಏನ್ ಹೇಳ್ತಾರೆ, ಮೂಲ ಅಧಿನಿಯಮದ 98Q ಪ್ರಕರಣದ 1ನೇ ಉಪಪ್ರಕರಣದಲ್ಲಿ ರದ್ದುಗೊಳಿಸಿದ ದಿನಾಂಕದಿಂದ 2 ತಿಂಗಳೊಳಗಾಗಿ ಎಂಬ ಪದಗಳ ಬದಲಾಗಿ ಆಡಳಿತಾಧಿಕಾರಿಯ ಪದಾವಧಿಯ ಮುಕ್ತಾಯಕ್ಕೆ ಮೊದಲು ಎಂಬ ಪದಗಳನ್ನ ಪ್ರವೇಶಿಸ್ತಕ್ಕದ್ದು ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಮ್ಮಲ್ಲಿ ಆಕ್ಟ್ ಅಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಸಂಘ, ಯಾವುದೇ ಒಂದು ಬ್ಯಾಂಕು ಚುನಾವಣೆ ನಡೆಸಲು ವಿಫಲ ಆದ್ರೆ 6 ತಿಂಗಳೊಳಗಡೆ ಎಲೆಕ್ಷನ್ ಮಾಡಬೇಕು, 6 ತಿಂಗಳ ತನಕ ಆಡಳಿತಾಧಿಕಾರಿ ಹಾಕಬೇಕು ಅಂತಕ್ಕಂಥ ಆಕ್ಟ್ ಇರ್ತಕ್ಕಂಥದ್ದು. ಮುಂಚೆ ಆದರೆ ಕ್ರೆಡಿಟ್ ಸ್ಟ್ರಕ್ಚರ್ಗೆ 3 ತಿಂಗಳು ಅಂತ ಇದೆ, 3 ತಿಂಗಳು ತೆಗೆದ್ರು. ಇದೇ ಆಕ್ಟ್ಲಿ ಇದೇ ಬಿಲ್ಲಲ್ಲಿ ಕ್ರೆಡಿಟ್ ಸ್ಟ್ರಕ್ಚರ್ಗೆ ಏನು 3 ತಿಂಗಳಿತ್ತು ಆ 3 ತಿಂಗಳು ತೆಗೆದು ಪುನಃ 6 ತಿಂಗಳು ಮಾಡಿದ್ರು. ಆಯ್ತು, 6 ತಿಂಗಳಾದ್ರೂ ಮಾಡಿದಿರಿ. ಮೈಸೂರು DCC ಬ್ಯಾಂಕ್ ಚುನಾವಣೆ ನಡೆಸಕ್ಕೆ 1.5 ವರ್ಷ ಆಯ್ತು. 1.5 ವರ್ಷ ಆಡಳಿತಾಧಿಕಾರಿಗಳಿದ್ದಾರೆ. ಯಾವ ಆಕ್ಟಲ್ಲಿ ಹೇಳಿದೆ? ಎಲ್ಲಿದೆ? ಈ ಬಿಲ್ ಪಾಸ್ ಮಾಡಿ ಏನ್ ಪ್ರಯೋಜನ? ತಿದ್ದುಪಡಿ ಮಾಡಿ ಏನ್ ಪ್ರಯೋಜನ? ಆಕ್ಟ್ ಇದ್ದೆ ಏನ್ ಪ್ರಯೋಜನ? ಇಷ್ಟೆಲ್ಲ ಇದೆಯಲ್ಲ ಅಧ್ಯಕ್ಷರೇ. 1.5 ವರ್ಷ ಆಯ್ತು, 6 ತಿಂಗಳಲ್ಲಿ ಆಡಳಿತಾಧಿಕಾರಿ 1 ವರ್ಷದ ಮೇಲೆ ಮಾಡಬಾರ್ದು, ಒಂದೇ ಸರಿ 1 ವರ್ಷದ ಮೇಲೆ ಮಾಡಬಾರ್ದು ಅಂತ ಆಕ್ಟ್ ಇದೆ. ಎಲ್ಲಿ ಫಾಲೋ ಮಾಡ್ತಾ ಇದೀವಿ? ತಿದ್ದುಪಡಿ ಯಾಕೆ ಮಾಡಬೇಕು? ನಾವು ಆಕ್ಟೇ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ತಿದ್ದುಪಡಿ ಯಾಕೆ ಮಾಡಬೇಕು? ಆಕ್ಟೇ ಫಾಲೋ ಮಾಡ್ತಾ ಇಲ್ಲ. ನಾವು 3 ತಿಂಗಳು ಕ್ರೆಡಿಟ್ ಸ್ಟ್ರಕ್ಚರ್ ತೆಗಿತಾ ಇದ್ದೀರಿ, 6 ತಿಂಗಳು ಮಾಡ್ತಾ ಇದ್ದೀರಿ, 6 ತಿಂಗಳಿಗೂ ಮಾಡ್ತಾ ಇಲ್ಲ, 1.5 ವರ್ಷ ಆಗಿದೆ. ಜೊತೆಗೆ ಇನ್ನೊಂದು ಮನವಿ ಮಾಡ್ತೀನಿ ಮಾನ್ಯ ಸಚಿವರಲ್ಲಿ, ಇದೇ ಸಚಿವರಿದ್ದಾರೆ, ಪ್ರಕರಣ 121 ಈ ಬಿಲ್ಲಲ್ಲಿ ಇಲ್ಲ, ಆದ್ರೂ ಹೇಳ್ತೀನಿ ನಂದೊಂದು ಮನವಿ. ಪ್ರಕರಣ 121 ಏನ್ ಹೇಳುತ್ತೆ? ಸಹಕಾರ ಸಂಘಗಳ ಅಧಿನಿಯಮ 1959ರ ಉಪಬಂಧಗಳ ಉಪಬಂಧಗಳಿಗೆ ಯಾವುದೇ ಸಂಘಗಳಿಗೆ ವಿನಾಯಿತಿ ನೀಡಬಹುದು, ಸರ್ಕಾರಕ್ಕೆ ಅಧಿಕಾರ ಇದೆ. ತಿದ್ದುಪಡಿನೇ ಬೇಡ, ತಿದ್ದುಪಡಿ ಹಾಕ್ಬೇಕು, ತಿದ್ದುಪಡಿ ಹಾಕ್ಬೇಕು. ಯಾವುದೇ ಉಪಬಂಧಗಳಿಗೆ ಈ ಅಧಿನಿಯಮದ ಯಾವುದೇ ಉಪ ನಿಬಂಧನೆಗಳಿಗೆ ಯಾವುದೇ ಬೆಲೆ ಇಲ್ಲ. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ರಿಯಾಯಿತಿ ವಿನಾಯಿತಿ ಕೊಡ್ಬೋದು ಅಂದ್ರೆ ಆಕ್ಟ್ ಹಾಕ್ಬೇಕು, ತಿದ್ದುಪಡಿ ಹಾಕ್ಬೇಕು. ಯಾಕಬೇಕು ಅಂತ ನನ್ನ ಪ್ರಶ್ನೆ ಅಧ್ಯಕ್ಷರೇ. 121 ಕೊಡ್ಲಿ ಅಧ್ಯಕ್ಷ, ಅದನ್ನೇ ಹೇಳ್ತೀನಿ. ಇದ್ರಲ್ಲಿಲ್ಲ. ನನ್ನ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಅದೊಂದೇ ಸಾಕಲ್ವಾ ನಿಮ್ಗೆ? ಅಲ್ಲ ಅಧ್ಯಕ್ಷ, ಒಂದೇ ನಿಮಿಷ ಮುಗಿಸ್ತೀನಿ, ಒಂದೇ ನಿಮಿಷ ಅಧ್ಯಕ್ಷರೇ. ಬಹಳ ಸೀರಿಯಸ್ ಮ್ಯಾಟ್ರ್ ಇದು ಒಬ್ರಗಲ್ಲಡಿ ರಾಜ್ಯಕ್ಕೆ. ಗೊತ್ತಾಯ್ತಲ್ಲ. 121 ಏನ್ ಹೇಳುತ್ತೆ? ಸರ್ಕಾರಕ್ಕೆ ಅಧಿಕಾರ ಇದೆ, ಈ ಆಕ್ಟ್ ಬುಕ್ ಅಧಿಕಾರ ಇಲ್ಲ.
ಯಾವುದೇ ಬೈಲಾಗ ಅಧಿಕಾರ ಇಲ್ಲ. ಅಧ್ಯಕ್ಷ ಒಂದೇ ನಿಮಿಷ, ಇದು ಬಹಳ ಸೀರಿಯಸ್ ಮ್ಯಾಟ್ರು. ಅವರು ಬೇಕಾ ಬೇಡವಾ? ಅದು ಬೇಕಾ ಬೇಡವಾ ಸೆಕ್ಷನ್? ಅದಕ್ಕೆ ಅದನ್ನ ತಿದ್ದುಪಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ತಿದ್ದುಪಡಿ ಮಾಡ್ತಾ ಇದ್ರಲ್ಲ ಅಧ್ಯಕ್ಷರೇ, ಯಾವ ತಿದ್ದುಪಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಅದೊಂದಿದ್ರೆ ಸಾಕು. ಸರ್ಕಾರ ಆಯಾ ಕಾಲಕ್ಕೆ ರಾಜ್ಯಪತ್ರ ಓಡಿಸ್ಬೋದು, ಆಯಾ ಕಾಲಕ್ಕೆ ಏನಾದ್ರು ಓಡಿಸ್ಬೋದು, ಆದೇಶ ಓಡಿಸ್ಬೋದು, ಯಾವ ಆಕ್ಟ್ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅದು 121 ಹೇಳುತ್ತೆ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಹೇಳ್ತೀನಿ ಅಧ್ಯಕ್ಷರೇ, ಅದು ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ಒಂದೇ ಮಾತು ಹೇಳ್ತೀನಿ. ನಮ್ಮ ಮೈಸೂರು DCC ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಪಾಪ ರಾಜಣ್ಣ ಅವ್ರು ಇಲ್ಲ, ಇಲ್ಲ. ಒಂದೇ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಆಗಿಲ್ಲ, ಈಗ ನೀವು ಮೈಸೂರು ಸ್ಟಾರ್ಟ್ ಮಾಡ್ತೀರಿ, ಈಗ ಬಿಡಿ. ಈಗ 121 ಯಾವ ರೀತಿ ದುರ್ಬಳಕೆ ಆಗ್ತದೆ ಅಂತ ಒಂದೇ ನಿಮಿಷ ಚರ್ಚೆ ಮಾಡಿ. ತಿದ್ದುಪಡಿ ತಂದಿದೆ ಅಧ್ಯಕ್ಷರೇ. ನೀವ್ ಹೇಳುವಂತದ್ದು 121 ಬೇಡ ಅಂತ ಹೇಳಿ. ಒಂದ್ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಅದ ಈ ಬಿಲ್ ಒಳಗೆ ಇಲ್ಲ, ಬಿಲ್ ಬಗ್ಗೆ ಚರ್ಚೆ ಮಾಡಿ ಸೇರ್ಸ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಸೇರ್ಸ್ಬೇಕಂತ ಅಧ್ಯಕ್ಷ ಕೊಡಿ, ಅದನ್ನೇ ಆಯ್ತಲ್ಲ 10 ನಿಮಿಷ 121 ಅಂತ ಹೇಳಿ. ಒಂದೇ ನಿಮಿಷ ಅಧ್ಯಕ್ಷ, ಮುಗಿಸ್ತೀನಿ, ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ. 121 ಉಪಯೋಗಿಸಿ ನಮ್ಮ ಕೋಆಪರೇಟಿವ್ ಆಕ್ಟ್ ಏನು ಹೇಳುತ್ತೆ, 12 ತಿಂಗಳಿಗಿಂತ ಮುಂಚೆ ಯಾವ್ದು ರಿಜಿಸ್ಟರ್ ಆಗಿಲ್ಲ, ಅವ್ರು ಯಾರಿಗೂ ವೋಟಿಂಗ್ ಪವರ್ ಇಲ್ಲ ಅಂತ ಹೇಳುತ್ತೆ. ನಮ್ಮ ಮೈಸೂರು DCC ಬ್ಯಾಂಕ್ನಲ್ಲಿ 121 ಇಂಪ್ಲಿಮೆಂಟ್ ಮಾಡಿ ಯಾವ ಸಹಕಾರ ಸಂಘಗಳಿಗೆ ವೋಟಿಂಗ್ ಪವರ್ ಇಲ್ಲ ಅದಕ್ಕೆಲ್ಲದಕ್ಕೂ ವೋಟಿಂಗ್ ಪವರ್ ಕೊಟ್ಟರು, ವೋಟಿಂಗ್ ಮಾಡಿಸಿದ್ರು, ಎಲೆಕ್ಷನ್ ನಡೀತು. ಅದನ್ನ ನಾನು ಹೇಳಿಲ್ಲ, ಸನ್ಮಾನ್ಯ ಸಹಕಾರ ಸಚಿವರಂತ ರಾಜಣ್ಣ ಅವ್ರು ಹೇಳಿರ್ತಕ್ಕಂಥ ಮಾತು. ಅದನ್ನೇ ಮಾಜಿ ಸಚಿವರಂತ ರಾಜಣ್ಣ ಅವರು ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಮೈಸೂರು DCC ಬ್ಯಾಂಕಲ್ಲಿ 121 ಉಪಯೋಗಿಸಿ ಇಷ್ಟು ಸೊಸೈಟಿ ಸೇರಿಸಿ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನ. ಗೆದ್ದಿಲ್ಲ, ಅದಿರ್ಲಿ, ಆದ್ರೂ ಹೇಳ್ತಾ ಇದ್ದೀನಿ, ಈ ತರ ದುರ್ಬಳಕೆ ಆಗ್ತಾ ಇದೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು. ಮಾನ್ಯ ಸಚಿವರಲ್ಲಿ ನಾನು ವಿನಯ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ, 121 ತಿದ್ದುಪಡಿ ಮಾಡಿ. ಯಾವ ಸಂದರ್ಭದಲ್ಲಿ 121ನ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬಾರ್ದು ಅಂತಕ್ಕಂಥ ವಿವೇಚನೆ ಸರ್ಕಾರಕ್ಕೆ ಇರಬೇಕು. ಅದನ್ನ ದಯಮಾಡಿ ತಿದ್ದುಪಡಿ ತನ್ನಿ. 121 ತಿದ್ದುಪಡಿ ಮಾಡಿದ್ರೆ ಇದು ಯಾವ ತಿದ್ದುಪಡಿನೂ ಅವಶ್ಯಕತೆ ಇಲ್ಲ ಅಂತ ದಯಮಾಡಿ ಮಾನ್ಯ ಸಚಿವರಲ್ಲಿ ಕೊನೆಯದಾಗಿ ಒಂದು ಮನವಿ, ಸ್ವಾಯತ್ತತೆ ಉಳಿಸಿ, ದಯಮಾಡಿ ಸಹಕಾರ ಸಂಘನ ಉಳಿಸಿ, ರಿಸರ್ವೇಶನ್ ಆದ್ರೂ ತಗೊಂಡ್ಬನ್ನಿ, ಏನಾದ್ರು ತಗೊಂಡ್ ಬನ್ನಿ. ಸರ್ಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ, ರಾಜಕೀಯ ಹಸ್ತಕ್ಷೇಪ ದಯಮಾಡಿ ಇವತ್ತು ಅದು ಬಂದ್ರೆ ಸಹಕಾರ ಸಂಘಗಳು ಉಳಿಯಲ್ಲ. ರಿಸರ್ವೇಶನ್ ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಫೆಡರಲ್ ಅಪೆಕ್ಸ್ ಎಲ್ಲರೂ ರಿಸರ್ವೇಶನ್ ತರಲಿ. ನಾನು ಹೇಳಿ ಒಂದೇ ನಿಮಿಷ, ಈಗ ರಿಸರ್ವೇಶನ್ SC ST OBC ಲಾಸ್ಟ್ SC ST OBC ಕೊಡ್ತೀವಿ ಅಂತ ಹೇಳ್ತೀರಿ. ದಯಮಾಡಿ ಅವ್ರಿಗೆ ಮೂಗೆ ತುಪ್ಪ ಸಾವಿರ ಕೆಲಸ ಮಾಡ್ಬಿಡಿ. ಅವ್ರಿಗೆ ಯಾವ ರೀತಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ಫಾರ್ಮೇಶನ್ ಮಾಡಿ. ಆಕ್ಟ್ ಅಲ್ಲಿ ಏನು ಹೇಳಿಲ್ಲ. ಆಕ್ಟ್ ಅಲ್ಲಿ ಮೀಸಲಾತಿ ಸ್ಥಾನಗಳಂತ ಅಷ್ಟೇ ಹೇಳ್ತೀರಾ, ಮೀಸಲಾತಿ ಕೊಡ್ತೀವಿ ಅಂತ ಅಷ್ಟೇ ಹೇಳ್ತೀರಾ. ಅದನ್ನ ತರಕ್ಕೆ ಯಾವ ರೀತಿ ಮಾಡಿದಿರಿ? ಸಂಘಗಳಿಗೆ ಇಂಡಿವಿಜುವಲ್ ರೆಪ್ರೆಸೆಂಟೇಷನ್ ಇಲ್ಲ, ರೆಪ್ರೆಸೆಂಟೇಷನ್. ಆದ್ರಿಂದ ದಯಮಾಡಿ ಸಹಕಾರ ಸಂಘಗಳನ್ನ ಉಳಿಸ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ನಮ್ಮಂತ ಯುವಕರಿಗೆ, ನಮ್ಮಂತ ಯುವ ಸಹಕಾರಿಗಳಿಗೆ ನೀವು ಮಾರ್ಗದರ್ಶಕ ಆಗಿರ್ಬೇಕು. ಸಹಕಾರ ಸಂಘಗಳನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕು. ದಯಮಾಡಿ ಅದ್ರ ಕಡೆ ಗಮನ ಹರಿಸಬೇಕು ಅಂತ ಸಚಿವರಲ್ಲಿ ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತಾರೆ. ಮಾತು ಮುಗಿಸಿ ಸಚಿವರು ಸಿದ್ದು ಸವದಿ ಮಾನ್ಯ ಅಧ್ಯಕ್ಷರೇ, ಈ ಸಹಕಾರಿ ಕಾನೂನು ತಿದ್ದುಪಡಿ ಬಗ್ಗೆ ಈಗಾಗಲೇ ಅನೇಕ ಹಿರಿಯ ಶಾಸಕರು ಕೂಡ ಚರ್ಚೆ ಮಾಡಿದ್ದಾರೆ. ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯಿತು? ತಡೆಪ್ಪ ಹೇಳೋಣ. ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡಬೇಕಲ್ಲ ನಾವು. ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಕಾನೂನಕ್ಕೆ ಒಂದು ಬದಲಾವಣೆಯನ್ನು ತಂದರು. 97 ಅಮೆಂಡ್ಮೆಂಟ್ ಬಂತು. ಆ 97 ಅಮೆಂಡ್ಮೆಂಟ್ ಬಂದ ಮೇಲೆ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೀವಿ. 97 ವೈದ್ಯನಾಥನ್ ಮೊದಲು, ಅದಕ್ಕೆ ಮಾತಾಡೋದು ಬೇಡವಾ? ಮುಂದುವರಿಸಿ. ಅವ್ರು ಮಾತಾಡೋದು ನೀವು ಉತ್ತರ ಕೊಡ್ಬೇಕು ಅಂತ ಹೇಳಿದೆ ನಾನು. ಮುಂದುವರಿಸಿ, ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಅಧ್ಯಕ್ಷರೇ. ಆಯ್ತು, ಅಲ್ಲಿ ಬೇರೆಯವ್ರು ಮಾತಾಡೋ ವಿಚಾರ ಅಲ್ಲ ಇದು. ಇಲ್ಲ, ನಿಮಗೆ ಸಮಯದ ಅಭಾವ ಇದ್ರೆ ನಾಳೆ ಬೆಳಿಗ್ಗೆ ತಗೊಳ್ಳಿ.
ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಬೇಕಾದ್ರೆ ನಾಳೆ ಹೇಳಿ. ಬೆಳಿಗ್ಗೆ ತಗೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗತ್ತಾ? ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಹೇಳಿ. ಈಗ ನೀವು ಮಾತಾಡುವಾಗ ಅಲ್ಲಿ ಪಕ್ಕದಲ್ಲಿ ಮಾತಾಡಿ ಅವ್ರಿಗೆ ಉತ್ತರ ಕೊಡ್ಬೇಕಂತ ಹೇಳಿ ನಾವು ಸರಿ ಮಾತಾಡಿ. ದಯವಿಟ್ಟು ಬಿಲ್ಲದ ಮೇಲೆ ಮಾತಾಡುವಾಗ ನಿಲ್ಸ್ಲಿಕ್ಕೆ ಆಗಲ್ಲ. ಹಂಗಿದ್ರೆ ಯಾರು ಹೇಳಿಲ್ಲ ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿ. ನಾವು ಹೇಳಿದ್ದು ಬೇರೆ ನಿಮ್ಗೆ ಮಾತಾಡುವಾಗ ಅವರಿಗೆ ಉತ್ತರ ಕೊಡಬೇಡಿ, ನೀವು ಮಾತಾಡಿಕೊಂಡು ಹೋಗಿ ಅಂತ ಹೇಳಿ ನೀವು ಮುಂದುವರಿಸಿಕೊಂಡು ಹೋಗಿ. ಅಧ್ಯಕ್ಷರೇ, ಈ 97 ತಿದ್ದುಪಡಿ ದೇಶದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಈ 97 ತಿದ್ದುಪಡಿ ಬಂದ ಮೇಲೆ ಗುಜರಾತ್ ರಾಜ್ಯದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಗುಜರಾತದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿ ಅವರು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಈ ಅಮೆಂಡ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಮಾಡಲಾರ್ದೆ ಏನು ಮಾಡಿದ್ರಂದ್ರೆ ಅಲ್ಲಿ ಹೈಕೋರ್ಟಿಗೆ ಅಪೀಲ್ ಮಾಡಿದ್ರು. ಹೈಕೋರ್ಟ್ನವರು ತಡೆ ಆಜ್ಞೆ ಕೊಟ್ಟರು. ಕೇಂದ್ರ ಸರ್ಕಾರ ತಂದಿರತಕ್ಕಂಥ 97ರ ತಿದ್ದುಪಡಿಯನ್ನ ಗುಜರಾತ್ ಹೈಕೋರ್ಟ್ ತಡೆ ಆಜ್ಞೆ ಕೊಟ್ಟಿತು. ಆ ತಡೆ ಆದ್ಮೇಲೆ ಮುಂದೆ ಗುಜರಾತ್ ಹೈಕೋರ್ಟ್ನಲ್ಲಿ ತೀರ್ಮಾನ ಆಯ್ತು, ಇದನ್ನು 97 ತಿದ್ದುಪಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಅಂತ ಹೇಳಿ. ಕೇಂದ್ರ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಯ್ತು. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂದ್ರೆ, ಗುಜರಾತ್ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ಅಂತಕ್ಕಂಥದ್ದು ಬಂತು. ಅದು ಬಂದ್ಮೇಲೆ ಈ 97 ಅಮೆಂಡ್ಮೆಂಟ್ ಲ್ಯಾಪ್ಸ್ ಆಗಿ ಹೋಗಿಬಿಟ್ಟು ನಾವು ಕರ್ನಾಟಕ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದುಬಿಟ್ಟಿದ್ದೀವಿ. ಆ ಕಾನೂನು ಲ್ಯಾಪ್ಸ್ ಆದ್ಮೇಲೆ ಹೊಸ ಕಾನೂನು ತರಬೇಕೋ ತರಬಾರ್ದು? ಅದ್ರಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಸಹಕಾರಿ ಸಚಿವರು 7 ಜನರ ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. GT ದೇವೇಗೌಡರು ಸದಸ್ಯರು, ಹೆಬ್ಬಾರ್ ಅವರು ಸದಸ್ಯರು, ರಾಜಣ್ಣ ಅವರ ಮಗ ವಿಧಾನ ಪರಿಷತ್ತಿನ ಸದಸ್ಯರ ರಾಜೇಂದ್ರ ಸದಸ್ಯರು, ಆಮೇಲೆ SR ಪಾಟೀಲ್ರು, 7 ಜನ ನಮ್ಮ ಷಡಾಕ್ಷರಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ರು ಅವರೊಂದು ಸಮಿತಿ ಮಾಡಿದ್ರು. ಆ ಸಮಿತಿಗೆ ನನಗೆ ಜವಾಬ್ದಾರಿ ಕೊಟ್ಟರು, ನನ್ನ ಅಧ್ಯಕ್ಷರು ಮಾಡಿದರು. ಈ 97ರಲ್ಲಿ ಏನು ಲ್ಯಾಪ್ಸ್ ಆಗಿದ್ದು, ಹೊಸ ಕರ್ನಾಟಕ ಸರ್ಕಾರ ಆಕ್ಟ್ ನಾವು ಮಾಡಬೇಕಾಯ್ತು. ಈ ಆಕ್ಟ್ ನಾವು ಮಾಡಿದ್ದೀವಿ. ಆ ಆಕ್ಟ್ ಮಾಡಿ ಇವತ್ತು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಕಿಸಿಂದ ಇವತ್ತು ಮಾನ್ಯ ಸಚಿವರು ಇವತ್ತು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾವು ಕೊಟ್ಟಿರ್ತಕ್ಕಂಥ ಏನು ಶಿಫಾರಸ್ತಿತ್ತು ಅದಕ್ಕೆ ಸ್ವಲ್ಪ ಹೆಚ್ಚು ಜೋಡಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.